ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಚಿಕ್ಕ ಸಂದೇಶಕ್ಕೆ ತಮ್ಮನ್ನ ಸ್ವಾಗತಿಸುವನಾಗಿದ್ದೇನೆ. ಇವತ್ತು ಆರಿಸಿಕೊಂಡಂತ ಸತ್ಯವೇದ ಭಾಗವು ಲೂಕನು ಬರೆಸುವಾರ್ತೆ 7ನೇ ಅಧ್ಯಾಯ ವಚನ 38 ಹೀಗೆ ಬರೆದಿದೆ. ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನ ಹಚ್ಚಿದಳು. ಈ ಒಂದು ವಾಕ್ಯ ಭಾಗ ನಮ್ಮೆಲ್ಲರಿಗೆ ಚಿರಪರಿಚಿತವಾದುದು. ಆದಾಗಿ ಕೂಡ ಈ ಒಂದು ವಾಕ್ಯ ಭಾಗದಲ್ಲಿ 3 ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಫರಿಸಾಯನಾದ ಸೀಮೋನ, ಯೇಸು ಕ್ರಿಸ್ತನು ಮತ್ತು ವ್ಯಭಿಚಾರಿಯಾದ ಒಬ್ಬ ಸ್ತ್ರೀ. ಈ ಫರಿಸಾಯನಾದ ಸೀಮೋನನು ಯೇಸುಗೆ ತನ್ನ ಮನೆಗೆ ಊಟಕ್ಕೆ ಕರೀತಾನೆ. ಯೇಸು ಅವನ ಮನೆಗೆ ಊಟಕ್ಕೆ ಹೋಗ್ತಾನೆ. ಆ ಫರಿಸಾಯನಾದ ಸೀಮೋನನು ಯಾಕೆ ಯೇಸು ಸ್ವಾಮಿಗೆ ಊಟಕ್ಕೆ ಕರೆದ? ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ಪ್ರಾಂತದಲ್ಲಿ ಆತನು ತುಂಬಾ ಪ್ರಸಿದ್ಧಿಯಾಗಿದ್ದ. ಅದನ್ನ ತಿಳ್ಕೊಂಡಂತ ಈ ಫರಿಸಾಯನಾದ ಸೀಮೋನನು, ಆ ಪ್ರಸಿದ್ಧಿಯಾದಂತ ವ್ಯಕ್ತಿ ತನ್ನ ಮನೆಗೆ ಬರುವುದಾದ್ರೆ ಆ ಫರಿಸಾಯನಾದ ಸೀಮೋನನ ಹೆಸರು ಇನ್ನೂ ಪ್ರಖ್ಯಾತಿಗೆ ಬರ್ತದೆ. ತನ್ನ ಹೆಸರು ಎಲ್ಲರಿಗೂ ಕೂಡ ಪ್ರಖ್ಯಾತಿ ಆಗ್ತದೆ. ಅಂದ್ರೆ ತನ್ನ ಸ್ವಾರ್ಥಕ್ಕಾಗಿ ಆ ಯೇಸುವನ್ನ ತನ್ನ ಮನೆಗೆ ಊಟಕ್ಕೆ ಕರೆದನು. ಆದರೂ ಯೇಸು ಸ್ವಾಮಿ ನಿರಾಕರಿಸದೆ ಆ ಸೀಮೋನನ ಮನೆಗೆ ಊಟಕ್ಕೆ ಬರ್ತಾನೆ. ಆ ಸೀಮೋನನು ತನ್ನ ಸ್ನೇಹಿತರನ್ನ, ಆ ಊರಿನ ಎಲ್ಲಾ ಜನರನ್ನ ಊಟಕ್ಕೆ ಆಹ್ವಾನ ಮಾಡ್ತಾನೆ. ಯೇಸು ಅನ್ನುವಂತ ಒಬ್ಬ ಪ್ರವಾದಿ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾನೆ, ನೀವೆಲ್ಲರೂ ಬನ್ರಿ ಎಂಬುದಾಗಿ ತನ್ನ ಸ್ನೇಹಿತರನ್ನ ಕರೆಯಿಸಿದ. ಆದರೆ ಆ ಊರಲ್ಲಿದ್ದ ಒಬ್ಬ ದುರಾಚಾರಿಗೆ ಮಾತ್ರ ಆ ಸೀಮೋನನು ಕರೆಯಲಿಲ್ಲ. ಆ ವ್ಯಭಿಚಾರಿ ಸ್ತ್ರೀ ಆಕೆಯನ್ನ ಆಹ್ವಾನಿಸದಿದ್ರು, ಯಾರು ಆಕೆಗೆ ಕರೆಯದಿದ್ರು, ಯೇಸು ಸ್ವಾಮಿ ಬಂದಾಗ ಆ ದುರಾಚಾರಿಯಾದ ಸ್ತ್ರೀ ಅಲ್ಲಿಗೆ ಬರ್ತಾಳೆ. ಆ ಸುಗಂಧ ತೈಲದ ಭರಣಿಯನ್ನ ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತ್ಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು ಎಂಬುದಾಗಿ 38ನೇ ವಚನದಲ್ಲಿ ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿ ಅದನ್ನ ಗುರುತಿಸಿದನು. ಆ ಫರಿಸಾಯನಾದ ಸೀಮೋನನ್ನು ಕೂಡ ಗುರುತಿಸಿದ. ಹಾಗಾಗಿ ಈತನು ಪ್ರವಾದಿಯಾಗಿದ್ದರೆ ಆ ಮುಟ್ಟಿದ ಈ ಹೆಂಗಸು ಎಂಥವಳೆಂಬುದಾಗಿ ಯೇಸು ಗುರುತಿಸ್ತಿದ್ದ ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ತಕ್ಷಣವೇ ಯೇಸು ಸ್ವಾಮಿ, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತದೇ ಅಂದನು. ಅಂದ್ರೆ ಸೀಮೋನ ಏನ್ ಅಂದ್ಕೊಂಡೋ ಆ ವಿಷಯ ಯೇಸು ಸ್ವಾಮಿಗೆ ತಿಳಿಯುತ್ತದೆ. ಹಾಗಾಗಿ ಒಂದೊಂದು ವಚನದಲ್ಲಿ ಕೂಡ ಒಂದೊಂದು ಅಪ್ಲಿಕೇಶನ್ ನಮ್ಗಿಲ್ಲಿ ಸಿಗ್ತದೆ, ಅನ್ವಯಿಸುವಿಕೆ ನಮಗೆ ಸಿಗ್ತದೆ. ಯೇಸು ಆ ಹೆಂಗಸಿನ ಕಡೆ ನೋಡಿ ಸೀಮೋನ್ ಹೇಳ್ತಾನೆ, ಈ ಹೆಂಗಸನ್ನು ನೋಡಿದ್ಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನ್ ನನಗೆ ನೀರು ಕೊಡ್ಲಿಲ್ಲ, ಮುದ್ದಿಡಲಿಲ್ಲ, ಆಮೇಲೆ ತಲೆಗೆ ಎಣ್ಣೆಯನ್ನು ಕೂಡ ಕೊಡ್ಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಇಲ್ಲಿ ಗಮನಿಸುವಂತ ಒಂದು ಸತ್ಯ ಸಂಗತಿ, ಆಕೆ ಆಹ್ವಾನಿಸಲ್ಪಡ್ಲಿಲ್ಲ. ಆದಾಗ್ಯೂ ಕೂಡ ಬಂದು ಯೇಸುವಿನ ಪಾದಗಳ ಮೇಲೆ ಆಕೆ ಬಿದ್ದು ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತೊಳಿತಾಳೆ. ಆದರೆ ಸೀಮೋನನು ಅದನ್ನ ಗಮನಿಸಿ ಆಕೆಯ ಕ್ಯಾರೆಕ್ಟರ್ ಬಗ್ಗೆ, ಆಕೆಯ ಗುಣದ ಬಗ್ಗೆ ಆತನು ತನ್ನ ಮನಸ್ಸಿನಲ್ಲಿ ಮಾತಾಡ್ಕೊಳ್ತಾನೆ. ಆದರೆ ಯೇಸು ಸ್ವಾಮಿ ಅದನ್ನು ಅರಿತು ಫರಿಸಾಯನಾದ ಸೀಮೋನನ ಗುಣ ಏನು, ಆ ವ್ಯಭಿಚಾರಿಯ ಸ್ತ್ರೀಯ ಗುಣವೇನು ಎಂಬುದಾಗಿ ಯೇಸು ಸ್ವಾಮಿ ತಿಳ್ಕೊಳ್ತಾನೆ. ಯೇಸು ಸ್ವಾಮಿ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ 47ನೇ ವಚನದಲ್ಲಿ ಹೇಳ್ತಾನೆ. ಅಲ್ಲಿದ್ದಂತ ಸ್ನೇಹಿತರಿಗೂ ಸೀಮೋನನಿಗೂ ಬಹಳ ಆಶ್ಚರ್ಯವಾಗ್ತದೆ. ಪಾಪಗಳನ್ನ ಕ್ಷಮಿಸಲಿಕ್ಕೆ ಇವನಾರು ಎಂಬುದಾಗಿ ಅವರು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಫರಿಸಾಯನಾದ ಸೀಮೋನನ ಮನೆಯಲ್ಲಿದ್ದ ಆ ಕ್ಷಮಾಪಣೆ, ಆ ರಕ್ಷಣೆ, ಆ ಸಮಾಧಾನ ಫರಿಸಾಯನಾದ ಸೀಮೋನನ್ಗೆ ಸಿಗಬೇಕಾಗಿತ್ತು. ಆದರೆ ಸಿಕ್ಕಿದ್ದು ಯಾರಿಗಂತ ಹೇಳಿದ್ರೆ ಆಹ್ವಾನ ಇಲ್ಲದೆ ಬಂದಂತ ಒಬ್ಬ ಸ್ತ್ರೀಗೆ. ಇಲ್ಲಿ ಗಮನಿಸುವಂತ ಒಂದು ಸತ್ಯ ಸಂಗತಿ, ಫರಿಸಾಯನಾದ ಸೀಮೋನನ ಬುದ್ಧಿ ಏನಾಗಿತ್ತು ಅಂತ ಹೇಳಿದ್ರೆ
ಯೇಸು ಸ್ವಾಮಿಯ ಗುಣವನ್ನೇ ಅಳೀತಾ ಇದ್ದಾನೆ. ಈತನು ಪ್ರವಾದಿಯಾಗಿದ್ದರೆ ಈ ಸ್ತ್ರೀ ಯಾರೆಂಬುದಾಗಿ ಆತನು ತಿಳ್ಕೊಳ್ತಾ ಇದ್ದ ಎಂಬುದಾಗಿ ಆ ಸೀಮೋನನು ಅಂದುಕೊಳ್ತಾನೆ. ಆದರೆ ಯೇಸು ಸ್ವಾಮಿಗೆ ಅದೆಲ್ಲವೂ ಗೊತ್ತಾಗಿ ಆಕೆಯನ್ನ ಕ್ಷಮಿಸ್ತಾನೆ. ಆ ಸೀಮೋನನು ಯೇಸು ಸ್ವಾಮಿಯನ್ನ ಕರೆದಿದ್ದ ನಿಜ, ಒಣ ಪ್ರತಿಷ್ಠೆಗಾಗಿ ತನ್ನ ಆತ್ಮಿಕ ಜೀವಿತ ಬದಲಾಗಬೇಕು, ಕ್ಷಮಾಪಣೆ ಹೊಂದಬೇಕು, ರಕ್ಷಣೆ ಹೊಂದಬೇಕು, ಸಮಾಧಾನ ಹೊಂದಬೇಕೆಂಬುದಾಗಿ ಆತನು ಕರೀಲಿಲ್ಲ ಹೊರತಾಗಿ ತನ್ನ ಪ್ರತಿಷ್ಠೆಗಾಗಿ, ತನ್ನ ಒಂದು ಹೆಸರನ್ನ ಪ್ರಖ್ಯಾತಿಗೊಳಿಸುವುದಕ್ಕಾಗಿ, ಸ್ವಾರ್ಥಕ್ಕಾಗಿ ಅವನು ಕರೆದಿದ್ದ. ಆದರೆ ಆ ರಕ್ಷಣೆ, ಆ ಸಮಾಧಾನ, ಆ ಕ್ಷಮಾಪಣೆ ಸಿಕ್ಕಿದ್ದು ಆ ವ್ಯಭಿಚಾರಿಯಾದ ಸ್ತ್ರೀಗೆ. ಇದ್ರ ಮೂಲಕ ನಾವು ಏನನ್ನ ತಿಳ್ಕೊಳ್ಳುತ್ತೇವೆ? ನಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೆ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ ಎಂಬುದಾಗಿ ನಂಬುತ್ತೇವೆ. ಆದರೆ ಆ ಸಮಾಧಾನ, ಆ ರಕ್ಷಣೆ, ಆ ಕ್ಷಮಾಪಣೆ ದೇವರು ಕೊಟ್ಟಿರುವಂಥದ್ದು ನಾವು ಕಾಪಾಡಿಕೊಂಡು ಹೋಗ್ತಾ ಇದ್ದೇವ? ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ಸಿಕ್ಕಿರುವಂತ ಆ ರಕ್ಷಣೆ ಎಲ್ಲಿವರೆಗೆ ಕಾಪಾಡಿಕೊಳ್ಬೇಕು? ನಿನ್ನ ಜೀವನದ ಕೊನೆ ಉಸಿರಿರುವ ತನಕ ಆ ರಕ್ಷಣೆ, ಆ ಕ್ಷಮಾಪಣೆ, ಆ ಸಮಾಧಾನ ಕಾಪಾಡಿಕೊಳ್ಬೇಕು. ಹೇಗೆ ಕಾಪಾಡಿಕೊಳ್ಳಿಕ್ ಸಾಧ್ಯ? ಭಾನುವಾರ ಚರ್ಚ್ಗೆ ಹೋಗೋದ್ರ ಮೂಲಕ, ದೀಕ್ಷೆ ಸ್ನಾನ ತೆಗೆದುಕೊಳ್ಳೋದ್ರ ಮೂಲಕ, ಆರಾಧನೆ ಮಾಡೋದ್ರ ಮೂಲಕ, ಕಾಣಿಕೆ ಕೊಡೋದ್ರ ಮೂಲಕ ಆ ರಕ್ಷಣೆ, ಆ ಕ್ಷಮಾಪಣೆ, ಆ ಸಮಾಧಾನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರತಿದಿನ, ಪ್ರತಿ ಕ್ಷಣ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವುದ್ರ ಮೂಲಕವಾಗಿ ಅವೆಲ್ಲವುಗಳನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಅಂತ ಜೀವಿತವಿಲ್ಲದ ಆ ಪರಿಸಾಯನಾದ ಸೀಮೋನನಿಗೆ ಆ ಮೂರು ಸಂಗತಿಗಳು ಆತನಿಗೆ ಸಿಕ್ಕಲಿಲ್ಲ. ಆದರೆ ಕಣ್ಣೀರಿನಿಂದ, ಪಶ್ಚಾತ್ತಾಪದಿಂದ ಯೇಸುವಿನ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುವ ಆ ಸಹೋದರಿಗೆ ರಕ್ಷಣೆ ಸಿಕ್ಕಿತು, ಕ್ಷಮಾಪಣೆ ಸಿಕ್ಕಿತು, ಸಮಾಧಾನವೂ ಕೂಡ ಸಿಕ್ಕಿತು. ಪರಿಸಾಯನಾದ ಸೀಮೋನನಿಗೆ, ಆತನಿಗೆ ಧರ್ಮಶಾಸ್ತ್ರ ಚೆನ್ನಾಗಿ ಗೊತ್ತಿತ್ತು. ಪ್ರವಾದಿ ಏನ್ ಬೋಧನೆ ಮಾಡ್ತಾನೆ, ಏನ್ ಕೆಲಸ ಮಾಡ್ತಾನೆ ಯೇಸು ಸ್ವಾಮಿ ಎಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಯೇಸುವಿನ ಮಾತುಗಳನ್ನ ಕೇಳಲಿಕ್ಕೆ ಆತನಿಗೆ ಇಷ್ಟವಿಲ್ಲದ ಹೊರತು ತನ್ನ ಮನಸ್ಸಿನಲ್ಲಿ ಗುಣಗುಟ್ಟುತ್ತಾ ಇದ್ದನು. ಆ ಗುಣಗುಟ್ಟುವಿಕೆ ಯೇಸುವಿಗೆ ತಿಳಿಯಿತು. ಹಾಗಾಗಿ ಆ ಮೂರು ಸಂಗತಿಗಳನ್ನ ಪರಿಸಾಯನಾದ ಸೀಮೋನನು ಕಳೆದುಕೊಂಡ. ಯೇಸುವನ್ನ ನಂಬಿರ್ತಕ್ಕಂಥ ನಮಗೆ ಆ ಸೀಮೋನನ ಹಾಗೆ ಧರ್ಮಶಾಸ್ತ್ರ, ದೇವರ ವಾಕ್ಯಗಳಿಂದ ಬರುವಂತ ಈ ಬೋಧನೆ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ದೇವರ ವಾಕ್ಯವನ್ನ ಕೇಳಿಸಿಕೊಂಡ್ರೂ ಕೂಡ ನಮ್ಮಲ್ಲಿ ಯಾವ ಬದಲಾವಣೆಗಳು ಆಗ್ತಾ ಇಲ್ಲ. ಆ ಸೀಮೋನನಿಗೆ ಸ್ವತಃ ಯೇಸು ಸ್ವಾಮಿ ತನ್ನ ಮನೆಯಲ್ಲಿ ಬಂದರೂ ಕೂಡ ಅಪರಿಚಿತಳಾದಂತ ಆ ಸ್ತ್ರೀಗೆ ಆಶೀರ್ವಾದಗಳು ಸಿಕ್ಕವು. ಹಾಗೆ ಇವತ್ತು ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಇದ್ದಾನೆ ಎಂಬುದಾಗಿ ನಾವು ಹೇಳಿಕೊಂಡ್ರು ಕೂಡ, ದೇವರ ವಾಕ್ಯದ ಜ್ಞಾನ ತುಂಬಾ ಇದೆ ಎಂಬುದಾಗಿ ಹೇಳಿಕೊಂಡ್ರು ಕೂಡ, ನಾನು ನೀನು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸದೆ ಹೋದರೆ ಆ ರಕ್ಷಣೆ, ಆ ಸಮಾಧಾನ, ಆ ಕ್ಷಮಾಪಣೆ ಕಳೆದುಕೊಳ್ಳುವ ಸಂಭವ ಹೆಚ್ಚಾಗಿರ್ತದೆ. ಅದಕ್ಕಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಆ ಸಹೋದರಿ ತಗ್ಗಿಸಿಕೊಂಡವಳಾಗಿ ಕಣ್ಣೀರಿನಿಂದ ಯೇಸು ಸ್ವಾಮಿಯ ಪಾದಗಳಡಿಯಲ್ಲಿ ಬಿದ್ದಳು. ಅದೇನ್ ತೋರಿಸ್ತದೆ? ನಮ್ಮನ್ನು ನಾವು ತಗ್ಗಿಸಿಕೊಂಡು ಯಾವಾಗಲೂ ಕೂಡ ದೇವರ ವಾಕ್ಯಕ್ಕೆ ಅಧೀನರಾಗಿ ಜೀವಿಸಬೇಕು ಎಂಬುದಾಗಿ. ಆಕೆ ಆತನ ಪಾದಗಳ ಮೇಲೆ ಬಿದ್ದಾಗ ಯೇಸು ಆಕೆಗೆ ಸಮಾಧಾನವನ್ನ, ಕ್ಷಮಾಪಣೆಯನ್ನ ಕೊಟ್ಟನು. ಹಾಗೆ ನಾವುಗಳು ಕೂಡ ದೇವರ ವಾಕ್ಯದ ಅಡಿಯಲ್ಲಿ ಇವತ್ತು ಜೀವಿಸಬೇಕಾಗಿದೆ. ದೇವರ ವಾಕ್ಯಕ್ಕೆ ಅಧೀನರಾಗಿ ಜೀವಿಸಬೇಕಾಗಿದೆ. ಆಗ ಮಾತ್ರ ರಕ್ಷಣೆ, ಕ್ಷಮಾಪಣೆ, ಆ ಸಮಾಧಾನವನ್ನ ನಮ್ಮ ಜೀವನದಲ್ಲಿ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ನಿನ್ನ ಸ್ವಭಾವ ಪರಿಸಾಯನಾದ ಸೀಮೋನನ ಸ್ವಭಾವ ಅಥವಾ ಆ ಕ್ಷಮಾಪಣೆ ಹೊಂದಿದಂತ ಆ ಸಹೋದರಿಯ ಸ್ವಭಾವ ನಿನ್ನಲ್ಲಿದೆಯಾ? ಒಂದು ವೇಳೆ ಆ ಪರಿಸಾಯನ ಸ್ವಭಾವ ನಮ್ಮಲ್ಲಿರುವುದಾದರೆ ಎಲ್ಲವನ್ನು ಕಳೆದುಕೊಳ್ಳುವ ಅವಕಾಶವಿರುತ್ತದೆ. ಒಂದು ವೇಳೆ ಆ ಕ್ಷಮಾಪಣೆ ಹೊಂದಿದ ಆ ಸಹೋದರಿಯ ಸ್ವಭಾವ ನಾವು ಹೊಂದಿಕೊಳ್ಳುವುದಾದರೆ ಅವೆಲ್ಲವುಗಳನ್ನ ಹೊಂದಿಕೊಳ್ಳಿಕ್ಕೆ ನಮಗೆ ಅವಕಾಶವಿರುತ್ತದೆ. ದೇವ್ರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಐಶ್ವರ್ಯಗಳ ತಂದೆ ಆ ದೇವರೇ, ಹೌದು ಸ್ವಾಮಿ,
ಆ ಫರಿಸಾಯನಾದ ಸೀಮೋನನ ಸ್ವಭಾವದಿಂದಲೇ ಎಲ್ಲವನ್ನು ಕೂಡ ಕಳೆದುಕೊಂಡ. ಆದರೆ ಏನೂ ಇಲ್ಲದ ಆ ಸಹೋದರಿ ಎಲ್ಲವನ್ನ ಪಡೆದುಕೊಂಡಳು. ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಸ್ವಭಾವಗಳನ್ನು ಬದಲಾಯಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್.